ಮಾದೇವಪ್ಪರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಓಕೆ, ದೂದ್ ಕಾ ದೂದ್ ಪಾನಿ ಕಾ ಪಾನಿ ಇಬ್ಬರು ಹೇಳಿದ್ದಾರೆ. ಒಬ್ಬರು ಫ್ರೀ ಅಂತ ಹೇಳಿದ್ದಾರೆ, ಅವರು ಫ್ರೀ ಅಂತ ಹೇಳಿದ್ದಾರೆ. ಈಗ ಯಾರು ಮಾತು ನಂಬಬೇಕು ನಾವು? ಯಾರು ಇದನ್ನು ಮಾಡಬೇಕು? ಯಾರಾದರೂ ಇದನ್ನು ಮಾಡಿದ್ರಾ? ಕೇವಲ ಭಾಷಣಕ್ಕೆ ಸೀಮಿತ ಮಾಡ್ತೀರಾ? ಬಿಡ್ತೀವ ನಾವು? ಬಿಡಲ್ಲ. ಈಗ ಹೇಳಿ, ಬಡತನ ರೇಖೆಗಿಂತ ಕೆಳಗಿರುವ ಜನ ಇವರು, ಇವರ ಬಳಿ ಯಾಕೆ ಹೋಗ್ತಾ ಇಲ್ಲ? ಸಂಬಂಧಪಟ್ಟವರ ಫೋಟೋ ಹಾಕ್ತೀನಿ ಮೊದಲಿಗೆ. ಶಿವರಾಜ್ PDO ಹುಡುಗಿ ಗ್ರಾಮ ಪಂಚಾಯತ್. ಶಿವರಾಜ್, ಈ ಕ್ಷಣ ನನಗೆ ಉತ್ತರ ಕೊಡಬೇಕು, ಇದು ಯಾಕಾಗಿಲ್ಲ ಅಂತೇಳಿ. ಹಾಗಿದ್ರೆ ಇಲ್ಲಾಂದರೆ ನೀವು ಬರ್ಕೊಡ್ಬೇಕು. ಇಲ್ಲ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ, ಬರ್ಕೊಡಿ. ಆಮೇಲೆ ನೀವು ಅಲ್ಲಿ ಇರ್ತೀರೋ ಇಲ್ವೋ ಅಂತ ಆಮೇಲೆ ಡಿಸೈಡ್ ಮಾಡೋಣ. ರೈಟ್, ಬರ್ಕೊಡ್ಬೇಕು ನೀವು. ಸುಮ್ಮನೆ ಸುಳ್ಳು ಹೇಳ್ತಾರೆ ರೀ ಸಿದ್ದರಾಮಯ್ಯ ಮತ್ತು ಸುಳ್ಳು ಹೇಳ್ತಾರೆ ರೀ ಪ್ರಧಾನಮಂತ್ರಿ, ಹೇಳಿ. ಆ್ಯಂಡ್ ಶಂಕರ್ ಮಡಕಿ ಜೆಸ್ಕಾಮ್ ಡಬಲಿ, ನನಗೆ ಇದರ ಬಗ್ಗೆ ಕ್ಲಾರಿಟಿ ಬೇಕು. ಈ ಮನೆಗಳಿಗೆ ಯಾಕೆ ಕರೆಂಟ್ ಸಿಗ್ತಾ ಇಲ್ಲ? ಅವರು ಕೃಷಿ ಭೂಮಿಯಲ್ಲಿದ್ದರೆ ಏನು ರೂಲ್ಸ್ ಹೇಳಿ ನನಗೆ. ಏನು ಮಾಡ್ಬೇಕೀಗ ಅವ್ರನ್ನ? ಆ್ಯಂಡ್ ಸಿದ್ದಲಿಂಗಪ್ಪ ಪಾಟೀಲ್ ಶಾಸಕರು ಇನ್ನು ಮುಂದೆ ಹಾಕುವಾಗ ಯಾವುದೋ ಪಾರ್ಟಿ ಶಾಸಕರು ಅಂತ ಹಾಕಿ, ಆಯಿತಾ? ನನಗದು ಬೇಕದು. ಯಾವ ಪಾರ್ಟಿ? BJP ಶಾಸಕ ಅಂತ ಹಾಕ್ಬಿಟ್ಟು ಬ್ರ್ಯಾಕೆಟ್ ಒಳಗೆ ಹಾಕಿ, BJPನ ಕಾಂಗ್ರೆಸ್ JDS ಗೊತ್ತಾಗಲಿ. ಆ್ಯಂಡ್ ಈಶ್ವರ್ ಖಂಡ್ರೆ ಉಸ್ತುವಾರಿ ಸಚಿವರು, ಮಗ ಗೆದ್ದಿದ್ದಾರೆ, ಮೊನ್ನೆ ಗೆದ್ದಿದ್ದಾರೆ. ಯಾರು ಈ 35 ಕುಟುಂಬ ಅಂದ್ರೇನು ನೋಡಿ. ಈಶ್ವರ ಖಂಡ್ರೆ ಅವರೇ, ನಿಮ್ಮ ಮಗ ಗೆದ್ದರು, ವೆಲ್ ಎಜುಕೇಟೆಡ್, 26 ವರ್ಷಕ್ಕೆ MP ಆದರು. ನಾವು ಕೂಡ ಸಂಭ್ರಮ ಪಟ್ವಿ. ಯಾಕೆ? ಒಂದು ಸಣ್ಣ ಹುಡುಗ MP ಆಗಿದ್ದಾನೆ. ಈ ಮಕ್ಕಳಾಗೋದು ಬೇಡವಾ? ಅಲ್ಲಿದ್ದಾರಲ್ಲ, ಅವ್ರೇನು ಆಗೋದು ಬೇಡವಾ? ಅವರನ್ನೀಗ ಟಾರ್ಚ್ ಹಾಕಿ ಹುಡ್ಕೊಳುವ ಯಾವ ಜಾತಿ ಅಂತ. ಬನ್ನಿ, ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಆನ್ ದ ಸ್ಪಾಟ್ ಇದ್ದಾರೆ. ಸಂಬಂಧಪಟ್ಟವರು ಈಶ್ವರ ಖಂಡ್ರೆ, ಸಿದ್ದಲಿಂಗಪ್ಪ ಪಾಟೀಲ್, ಶಂಕರ್ ಮಡಕಿ ಜೆಸ್ಕಾಂ ಡಬಲಿ, ಶಿವರಾಜ್ PDO. ಬೀದರ್ನ ಜೆಸ್ಕಾಂ ಕಚೇರಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ಆಗಿದ್ರೆ ಜೆಸ್ಕಾಂ ಅಧಿಕಾರಿಗಳು ನಮ್ಗೆ ಉತ್ತರ ಕೊಡಬೇಕು. ನಮಗಿದು ಗೊತ್ತಾಗಬೇಕು. ಆ 35 ಕುಟುಂಬಕ್ಕೆ ಯಾಕೆ ಕರೆಂಟ್ ಇಲ್ಲ? ಕುಟುಂಬಕ್ಕೆ ಯಾಕೆ ಕರೆಂಟ್ ಇಲ್ಲ ಗೊತ್ತಾಗಬೇಕು. ಬನ್ನಿ, ಮಲ್ಲಿಕಾರ್ಜುನ ಮರಕಲೆ ನಮ್ಮ ಸ್ಟಾರ್ ರಿಪೋರ್ಟರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ ಮತ್ತು ನನ್ನ ನಡುವೆ ಒಂದು ಸಂಬಂಧ ಇದೆ. ಸಂಬಂಧ ಅಂದರೆ ತಪ್ಪು ತಿಳ್ಕೊಬೇಡ್ರಪ್ಪ. ನಾವು ಸೂಪರ್ 3 ಮಾಡೋದಕ್ಕಿಂತ ಮೊದಲು ಬಿಗ್ 3 ಅಂತ ಮಾಡ್ತಾ ಇದ್ವಿ 10 ವರ್ಷದ ಹಿಂದೆ. ಸೊ ಫಸ್ಟ್ ಸ್ಟೋರಿ ಕೊಟ್ಟಿದ್ದೇ ಇದೇ ಮಲ್ಲಿಕಾರ್ಜುನ ಮರಕಲೆ. ಅದು ನಿಮಗೆ ಗೊತ್ತಿರ್ಬೋದು. ಬೀದರ್ನ ಗೋಧಿ ಹಿಪ್ಪರಗಿ ಅನ್ನುವಂಥ ಒಂದು ಜಾಗ ಇದೆ. ಅಲ್ಲಿ ಶಾಲೆಯ ಮಕ್ಕಳು ಮತ್ತು ಹೆಣ್ಮಕ್ಕಳು ನೀರು ದಾಟೋಕ್ಕಾಗದೆ ಇಷ್ಟಿಷ್ಟು ಎತ್ತುಬಿಟ್ಟು ಹೋಗ್ತಾಯಿದ್ರು. ಲಂಗ ದಾವಣಿ ಎಲ್ಲ ಎತ್ತುಬಿಟ್ಟು, ಹುಡುಗರಾದರೆ ಪ್ಯಾಂಟ್ ಕಿತ್ತಾಕ್ಬಿಟ್ಟು ಕೇವಲ ಚಡ್ಡಿಯಲ್ಲಿ ಹೋಗ್ತಾಯಿದ್ರು. ಆ ಸ್ಟೋರಿ ಮಾಡಿದಾಗ ಇವತ್ತು ಅಲ್ಲಿ ಇದೇ ಈಶ್ವರ ಖಂಡ್ರೆ ಶಾಸಕರಾಗಿದ್ದರು. ಜೀಪ್ ಕಳಿಸ್ತಾರೆ, ನೆಕ್ಸ್ಟಿಂದ ಬಸ್ ಬರುತ್ತೆ. ಇವತ್ತು ಐ ಥಿಂಕ್ ಒಂದು 6-7 ಕೋಟಿ ರೂಪಾಯಿ ಒಂದು ಬ್ರಿಡ್ಜ್ ಆಗಿದೆ. ಇದರ ಮೂಲ ಫಸ್ಟ್ ಸ್ಟೋರಿ ಅದು ಮಲ್ಲಿಕಾರ್ಜುನ ಮರಕಲೆ ಅವರು ಕೊಟ್ಟವರು. ಅದು ಈಗಲೂ ನೆನಪಿರ್ಬೋದು. ಬಟ್ ಆವತ್ತಿಂದ ಆಗೋಯ್ತು. ಆಮೇಲೆ ಏನು ಮಲ್ಕೊಂಡ್ಬಿಟ್ರ ಅಂತ ಯಾರಾದರೂ ಕೇಳಿದರೆ ಕಷ್ಟ ಅಲ್ವಾ? ಇವತ್ತು ನಾವೇನು ಮಾಡಿದ್ರು ಮಾಡಬೇಕಲ್ವಾ? ಅದನ್ನೇ ಇಟ್ಕೊಂಡು ಎಷ್ಟು ಭಜನೆ ಮಾಡ್ತೀರಿ ಅಂತ ಕೇಳ್ತಾರಲ್ವಾ? ಸೊ ಹಾಗಿದ್ರೆ ಮಲ್ಲಿಕಾರ್ಜುನ್, ಇವತ್ತೇನು ಮಾಡೋಣ ನಾವು? ಈ 35 ಕುಟುಂಬಗಳಿಗೆ ಕರೆಂಟ್ ಬರುತ್ತಾ? ಆ 35 ಕುಟುಂಬದಲ್ಲಿರುವಂಥ ಮಕ್ಕಳು ಕರೆಂಟಲ್ಲಿ ಪಾಠ ಓದ್ತಾರ? ನಿರೀಕ್ಷೆ ಮಾಡ್ಬೋದು. ಅಂಬೇಡ್ಕರ್ ಒಬ್ಬ ಬರ್ತಾನೆ ಇಲ್ಲಿಂದ, ಬಸವಣ್ಣ ಒಬ್ಬ ಬರ್ತಾನೆ ಇಲ್ಲಿಂದ, ಗಾಂಧಿ ಒಬ್ಬ ಬರ್ತಾನೆ ಇಲ್ಲಿಂದ. ನಮ್ಮ ಹುಡುಗರು ವ್ಯವಸ್ಥೆ ಮಾಡ್ತಾರೆ. ಕರೆಂಟ್ ಕೊಡ್ತೀರಾ? ಈ ನಡುವೆ ಪ್ರಧಾನಮಂತ್ರಿ ಅವರು ಹೇಳ್ತಾರೆ ಮನೆ ಮನೆಗೆ ಹೋಗಿ ಕರೆಂಟ್ ಕೊಡಿ ಅಂತ. ನಾನು ಹೇಳಿದ್ದಲ್ಲ. ಸುಮ್ಮನೆ ಬಿಡ್ತಾ ಇದ್ದಾರೆ ಶೆಟ್ರು ಅಂತ ಅಂದ್ಕೋಬೇಡಿ. ಪ್ರಧಾನಮಂತ್ರಿ ಹೇಳಿದ್ದನ್ನು ಕೇಳಿಸ್ಬೇಕಾ ನಿಮಗೆ? ಕೇಳಿಸ್ಕೊಳ್ಳಿ. बिजली हर घर योजना यानी कि सौभाग्य योजना के तहत सरकार देश के हर ऐसे घर, चाहे वो गांव में हो या शहर में हो या झुग्गी झोपड़ी में हो, दूर दराज वाले इलाके में हो, उस घर को बिजली कनेक्शन से जोड़ने का आज हम संकल्प करके आगे बढ़ते हैं. किसी गरीब से बिजली कनेक्शन के लिए किसी भी तरह का शुल्क नहीं लिया जाए. सरकार गरीब के घर पर आकर बिजली कनेक्शन देगी. जिस बिजली कनेक्शन के लिए गरीब को गांव के मुखिया के घर पर
सरकारी दफ्तरों में चक्कर लगाने पड़ते थे, उस गरीब को घर जाकर ये सरकार खुद बिजली कनेक्शन देगी, बिना एक भी रुपया लिए बिजली कनेक्शन दिया जाए। प्रधानमंत्री साहब, ಓಕೆ, ಇದು ಪ್ರಧಾನಮಂತ್ರಿಗಳು ಹೇಳಿದ್ರೆ ಕೇಳಿಸ್ಕೊಂಡ್ರಿ ನೀವು ಆಫೀಸ್ಗೆ ಬರೋದು ಬೇಡ, गांव का मुखिया वहाँ जाके बिना कुछ पैसा लेके करना पड़ेगा। ಅರ್ಥ ಆಯ್ತಲ್ಲ? ನೀವು ಬರೋದು ಬೇಡ, ನಾವೇ ಬರ್ತೀವಿ. ಆಮೇಲೆ ಅವನು ಶಹರ್ ಪಟ್ಟಣದಲ್ಲಿರಲಿ, ಹಳ್ಳಿಯಲ್ಲಿರಲಿ, ಜೋಪಡಿ ಪಟ್ಟಿಯಲ್ಲಿರಲಿ, ಇದೆಲ್ಲ ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿರಲಿ ಅಥವಾ ಏನು ಶ್ರೀಲಂಕಾದಲ್ಲಿರಲಿ, ಅಮೇರಿಕಾದಲ್ಲಿರಲಿ, ಅವ್ರಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಕೊಡಬೇಕು, ನೀವು ಹೋಗಿ ಕೊಡಬೇಕು, ಶುಲ್ಕನೂ ಬೇಡ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಶುಲ್ಕ ಕೊಡ್ತೀವಿ ನಾವು. ಆಯಿತು, ಅದು ಪ್ರಧಾನಮಂತ್ರಿಗಳು ಹೇಳಿದಂಥ ಮಾತು. ಸಿದ್ದರಾಮಯ್ಯ ಹೇಳಿದ ಮಾತು ಕೇಳಿಸ್ಕೊಳ್ಳಿ. ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್, ದಯಾನಂದ ನಿನಗೂ ಫ್ರೀ 2 ಯೂನಿಟ್, ನನಗೂ ಫ್ರೀ, ನಿಮಗೂ ಫ್ರೀ. ಆ ಥರ ನಿರೀಕ್ಷೆ ಮಾಡ್ಬೋದಾ? ಅಂದರೆ ಓದಿ ದೊಡ್ಡವರಾಗಿ ನಾನು ಹೇಳಿ. ಹೌದು ಜಯಪ್ರಕಾಶ್, ನಿಜಕ್ಕೂ ಆ ಒಂದು ಕುಟುಂಬಸ್ಥರು ದಿನ ಬೆಳಗಾದ್ರೆ ಕಣ್ಣೀರಲ್ಲಿ ಕೈ ತೊಳೆಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಸೂರ್ಯ ಬಂದ್ರೆ ಮಾತ್ರ ಅವ್ರಿಗೆ ಬೆಳಗು, ಸೂರ್ಯ ಮುಳುಗ್ತಂದ್ರೆ ಅವ್ರು ಏನದಂದ್ರೆ ಕತ್ತಲಲ್ಲಿ ಬದುಕ್ತಾರೆ. ಇವತ್ತು ನಿಜಕ್ಕೂ ಸೂಪರ್ 3ಯಿಂದ ಆ ಒಂದು 35 ನೊಂದ ಕುಟುಂಬಸ್ಥರಿಗೆ ನಾವು ಬೆಳಕು ಕುಡಿಸಲೇಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೀವಿ. ಈಗಾಗಲೇ ನಾವು ಏನು ಜಸ್ಕಾಮ್ ಇಲಾಖೆ ಸೂಪ್ರಿಡೆಂಟ್ ಆಫೀಸ್ ಅಂತ ಇರ್ತಾರೆ, ಜಿಲ್ಲೆಯ ಏನು ಮುಖ್ಯ ಕಚೇರಿ ಅಂತ ಇರ್ತಾರೆ, ಸೂಪ್ರಿಡೆಂಟ್ ಇರ್ತಾರೆ, ಇಡೀ ಡಿಸ್ಟ್ರಿಕ್ಟ್ ಬಾಸ್ ಅವ್ರ ಕಚೇರಿ ಅವರನ್ನೇ ಸೂಪರ್ 3 ಏನದಂದ್ರೆ ಪ್ರಶ್ನೆ ಮಾಡಕ್ಕೆ ಬಂದದ. ಯಾಕಂದ್ರೆ ಇವತ್ತು ಸರ್ಕಾರ, ದೇಶದ ಪ್ರಧಾನಿ, ರಾಜ್ಯದ ಮುಖ್ಯಮಂತ್ರಿಗಳೇನದಂದ್ರೆ ಈಗಾಗಲೇ ಪ್ರತಿ ಒಂದು ಮನೆಗೆ ಏನದಂದ್ರೆ ವಿದ್ಯುತ್ ಕೊಡಲೇಬೇಕು ಅಂತೇಳಿ ಹೇಳ್ತಾರೆ. ಆದ್ರೆ ಇವತ್ತು ಆ ಒಂದು ಕುಟುಂಬಸ್ಥರು ಕಳೆದ 6 ವರ್ಷಗಳಿಂದ ಏನೋ ಕತ್ತಲಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ಸರ್ಕಾರ ಸಾಕಷ್ಟು ಪ್ರತಿಯೊಬ್ಬರಿಗೆ ಫ್ರೀ ಕರೆಂಟ್ ಏನದಂದ್ರೆ ಕೊಡ್ತಾ ಇದೆ, ಉಚಿತ ಕರೆಂಟ್ ಕೊಡ್ತಾ ಇದೆ, ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತದೆ. ಆದರೆ ಆ ಒಂದು ಕುಟುಂಬಸ್ಥರು ನಿಜಕ್ಕೂ ರಿಪಬ್ಲಿಕ್ ಕನ್ನಡ ಸೂಪರ್ 3 ಕ್ಯಾಮ್ರಾ ಮುಂದೆ ಏನದಂದ್ರೆ ಸಾಕಷ್ಟು ಒಂದು ನೋವನ್ನು ತೋಡ್ಕೊಂಡ್ರು. ಈಗ ಟೋಟಲಿ ಆ ಒಂದು ಕುಟುಂಬಸ್ಥರಿಗೆ ಬೆಳಕು ಏನದಂದ್ರೆ ಕೊಡುವಂಥ ಏನು ಅಧಿಕಾರಿ ಇದ್ದಾರೆ, ಹೈಯರ್ ಅಧಿಕಾರಿ, ಬೀದರ್ ಜಿಲ್ಲಾ ಸೂಪರಿಂಟೆಂಡೆಂಟ್ ಕಚೇರಿಯಲ್ಲಿ ನಾವಿದ್ದೀವಿ. ನೇರವಾಗಿ ಅವರನ್ನೇ ನಾವು ಪ್ರಶ್ನೆ ಮಾಡೋಣ. ನೋಡ್ಬೋದು ನೀವು, ಅವರಂತೂ ಏನು ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಸಂಬಂಧಪಟ್ಟಂಥ ಇನ್ನೊಬ್ಬರು ಮೇಡಮ್ ಇದ್ದಾರೆ, ಹಾಗಾದ್ರೆ ಎಲ್ಲಿ ಹೋಗಿದ್ದಾರೆ ಅವರನ್ನೇ ಕೇಳೋಣ ನಾವು, ಎಲ್ಲಿದ್ದಾರೆ ಏನಿಲ್ಲ ಅಂಥೇಳಿ. ಮೇಡಮ್ ಎಲ್ಲಿದ್ದಾರೆ ಸೂಪರಿಂಟೆಂಡೆಂಟ್ ಸಾಹೇಬ್ರು, ಯಾಕೆ ಎಲ್ಲಿ ಹೋಗಿದ್ದಾರೆ? ಸೂಪರಿಂಟೆಂಡೆಂಟ್ ಸರ್ ಈ ಗುಲ್ಬರ್ಗ ಇದ್ದಾರೆ ಸರ್, ಅವರು ಇನ್ಚಾರ್ಜ್ SC ಸರ್. ಈಗ ಬರ್ತಾ ಇದ್ದಾರೆ ಸರ್, ಬರ್ತಾ ಇದ್ದಾರೆ. ಟೋಟಲಿ ಈಗಾಗಲೇ ಮಳೆ ಬೀಳ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸೂಪರಿಂಟೆಂಡೆಂಟ್ ಸಾಹೇಬ್ರು ಏನಂದ್ರೆ ಹೊರಗಡೆ ಹೋಗಿದ್ದಾರೆ ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಕಚೇರಿ ಮುಂಭಾಗದಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ. ಇದೇ ಒಂದು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬೀದರ್, ಹುಮ್ನಾಬಾದ್ ಎರಡೂ ಏನದಂದ್ರೆ ಸಬ್ ಡಿವಿಷನ್ ಅಂದರೆ 2 ಸಬ್ ಡಿವಿಷನ್ಗೆ ಒಂದು ಸೂಪರಿಂಟೆಂಡೆಂಟ್ ಇಂಜಿನಿಯರು. ಹಾಗಾದ್ರೆ ನೇರವಾಗಿ ನಾವು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರಿಗೆ ಮಾತಾಡೋಣ. ಯಾಕಂದ್ರೆ ಇದು ಒಂದು ಮೇಜರ್ ಇಶ್ಯೂ ಇದೆ. ಯಾಕಂದ್ರೆ ಸಾಕಷ್ಟು ಬಡ ಮಕ್ಕಳು, ಹಿಂದುಳಿದ ಕುಟುಂಬಸ್ಥರಲ್ಲಿ ಬದುಕ್ತಾ ಇದ್ದಾರೆ. ಕಳೆದ ಹಲವು ತಿಂಗಳಿಂದ ನೋಡ್ಬೋದು ನೀವು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಚಂಬರ್ದಲ್ಲಿ ನಾವಿದ್ದೀವಿ. ಈಗಾಗಲೇ ಅವ್ರು ಹೊರಗಡೆ ಹೋಗಿದ್ದಾರೆ ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸೂಪರಿಂಟೆಂಡೆಂಟ್ ಇಂಜಿನಿಯರಿಗೆ ನಾನು ಕಾಲ್ ಮಾಡ್ತಾ ಇದ್ದೀನಿ, ಅವ್ರು ಏನು ಹೇಳ್ತಾರೆ ಏನಿಲ್ಲ. ಈಗಾಗಲೇ ಆ ಒಂದು ಬಡ ಕುಟುಂಬಕ್ಕೆ ನ್ಯಾಯ ಕೊಡಲೇಬೇಕು ಅಂತೇಳಿ ಇವತ್ತು ಸೂಪರ್ 3 ಏನು ಈಗಾಗಲೇ ಒಂದು ತಂಡ ಏನು ಒಂದು ಸಂಕಲ್ಪ ತೊಟ್ಟಿದ್ದೀವಿ. ಆ ಒಂದು ಕುಟುಂಬಸ್ಥರಿಗೆ ಏನು